ಎಲ್ಲರಿಗೂ ನಮಸ್ಕಾರ. ಕೆಮ್-ಚೆ-ಐಗೆ ನಾನು ಛಾಯಾ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ಲಾಗಿ ಕನ್ನಡದಲ್ಲಿ ಹೇಳೋಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದವ್ರಿಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ಈಗ NEP-ದು ನೀವೇನಾದರೂ DSc 1 ಕೆಮಿಸ್ಟ್ರಿ ಅನ್ನೋದು ತೊಗೊಂಡಿದ್ರೆ 4 ಯೂನಿಟ್ ಇರುತ್ತೆ. ಅದರದ್ದು ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆಲ್ರೆಡಿ 4 ಯೂನಿಟಲ್ಲಿ 3 ಯೂನಿಟ್ ಏನಿದೆಯಲ್ಲ, ಯೂನಿಟ್ 1 ಅನಾಲಿಟಿಕಲ್ ಕೆಮಿಸ್ಟ್ರಿ ಇದೆ, ಯೂನಿಟ್ 2 ಏನಿದೆಯಲ್ಲ ಅದು ಕ್ವಾಂಟಮ್ ಮೆಕ್ಯಾನಿಕ್ಸ್ ಇದೆ, ಯೂನಿಟ್ 3 ಇದೆಯಲ್ಲ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಪೀರಿಯಾಡಿಕ್ ಪ್ರಾಪರ್ಟೀಸ್ ಇದೆ, ಯೂನಿಟ್ 4 ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇದೆ, ಯೂನಿಟ್ 1 ಅನಾಲಿಟಿಕಲ್ ಕೆಮಿಸ್ಟ್ರಿ ಕಂಪ್ಲೀಟ್ಲಿ ಎಲ್ಲ ಸಿಲೆಬಸ್ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಯೂನಿಟ್ 2 ಕ್ವಾಂಟಮ್ ಮೆಕ್ಯಾನಿಕ್ಸ್ದು ಆಲ್ರೆಡಿ 8 ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇದು 9ನೇ ವಿಡಿಯೋ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇರುವಂಥದ್ದು. ನೆಕ್ಸ್ಟು ಅದಾದಮೇಲೆ ಯೂನಿಟ್ 3 ಏನಿದೆಯಲ್ಲ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಫುಲ್ಲು ಅದು ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ. ಯೂನಿಟ್ 4 ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅದರದ್ದು ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ. ಸೊ ನೀವು ನನ್ನ ಚಾನಲ್ಗೆ ಹೋಗಿ ಪ್ಲೇಲಿಸ್ಟ್ ಹೋಗಿ DSc ಫಸ್ಟ್ ಸೆಮ್ ಕೆಮಿಸ್ಟ್ರಿ NEP ಅಂತ ಕೊಟ್ಟರೆ ನಿಮಗೆಲ್ಲ ವೀಡಿಯೋಸ್ ಏನಿದೆಯಾ, ಎಷ್ಟು ವೀಡಿಯೋಸ್ ಅಪ್ಲೋಡ್ ಆಗಿದೆಯಲ್ಲ ಎಲ್ಲ ವೀಡಿಯೋಸು ನಿಮಗೆ ಸಿಗ್ತಾ ಹೋಗುತ್ತೆ. ಎಗೇನ್ ವೆಲ್ಕಮ್ ಟು ಕೆಮ್-ಚೆ-ಐ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇವತ್ತು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇರುವಂಥದ್ದು ಶೇಪ್ಸ್ ಆಫ್ DSP-DF ಆರ್ಬಿಟಲ್ಸ್. ಸೊ ನಿಮಗೆ ಕ್ವಾಂಟಮ್ ಮೆಕ್ಯಾನಿಕ್ಸ್ ಏನು ಮಾಡುತ್ತೆ, ಇಟ್ ಗೋಯಿಂಗ್ ಟು ಗಿವ್ ದಿ ಸೊಲ್ಯೂಷನ್. ಸೊ ಇಟ್ ಗೋಯಿಂಗ್ ಟು ಗಿವ್ ಅಸ್ ದಿ ಇನ್ಫಾರ್ಮೇಷನ್ ವೇರ್ ದ ಪ್ರಾಬಬಿಲಿಟಿ ಆಫ್ ಫೈಂಡಿಂಗ್ ಆನ್ ಎಲೆಕ್ಟ್ರಾನ್ ಎಲ್ಲಿದೆ, ಹೌ ಮಚ್ ಡಿಸ್ಟೆನ್ಸ್ ಇಟ್ ಈಸ್, ಯಾವ ಥರ ಇದೆ, ಅದರದ್ದು ಎನರ್ಜಿ ಏನಿದೆ, ಅದರದ್ದು ಶೇಪ್ ಏನಿದೆ, ಅದ್ರ ಬಗ್ಗೆ ಕ್ವಾಂಟಮ್ ಮೆಕ್ಯಾನಿಕ್ಸ್ ಹೇಳ್ತಾ ಹೋಗುತ್ತೆ. ಕ್ವಾಂಟಮ್ ಮೆಕ್ಯಾನಿಕ್ಸ್ ಏನು ಹೇಳುತ್ತೆ ಅಂದರೆ ದ ಎಲೆಕ್ಟ್ರಾನ್ ಹ್ಯಾಸ್ ಎ ಪ್ರಾಪರ್ಟಿ ಬೋತ್ ಪಾರ್ಟಿಕಲ್ ಆ್ಯಂಡ್ ವೇವ್. ಸೊ ಡ್ಯುಯಲ್ ನೇಚರ್ ಇದೆ ಎಲೆಕ್ಟ್ರಾನ್ಗೆ ಅಂತ ಹೇಳುತ್ತೆ. ಎಲೆಕ್ಟ್ರಾನ್ ಇಸ್ ಆ್ಯಕ್ಚುಲಿ ನಾಟ್ ಎ ಡಾಟ್. ಇಟ್ ಈಸ್ ಆ್ಯಸ್ ಯೂಶ್ವಲಿ ನಾವು ಒಂದು ರೆಪ್ರೆಸೆಂಟ್ ಮಾಡಬೇಕಾದ್ರೆ ನಾನು ಮಧ್ಯದಲ್ಲಿ ಚಿತ್ರದಲ್ಲಿ ತೋರಿಸ್ದಾಗೆ ಎಲೆಕ್ಟ್ರಾನ್ ನಾವು ಆ ಥರ ಅಲ್ಲಿದೆ ಅಂತ ಹೇಳ್ತೀವಿ. ಆ್ಯಕ್ಚುಲಿ ಆ ಥರ ಇರೋದಿಲ್ಲ. ಇಟ್ ಗೋಯಿಂಗ್ ಟು ಬಿ ಲೈಕ್ ಎ ಎಲೆಕ್ಟ್ರಾನ್ ಕ್ಲೌಡ್. ಸೊ ಮೋಸ್ಟ್ಲಿ ಏನಾಗುತ್ತೆ, ಅದು ಎಲ್ಲ ಕಡೆಗೂ ಸ್ಪ್ರೆಡ್ ಆಗಿರುತ್ತೆ. ಪ್ರಾಬಬಲ್ ಅಲ್ಲಿ ಇರ್ಬೋದು ಅಂತ ಹೇಳ್ತೀವಿ, ಅದು ಯೂನಿಫಾರ್ಮ್ ಆಗಿರಲ್ಲ, ಅದೇನಾಗಿರುತ್ತೆ, ಡೆನ್ಸ್ ಆಗಿರುತ್ತೆ. ಸೊ ಪ್ರಾಬಬಿಲಿಟಿ ಆಫ್ ಫೈಂಡಿಂಗ್ ಎನ್ ಎಲೆಕ್ಟ್ರಾನ್ ಮ್ಯಾಕ್ಸಿಮಮ್ ಎಲ್ಲಿದೆಯಲ್ಲ ಅದಕ್ಕೆ ನಾನು ಏನು ಮಾಡ್ತೀನಿ, ಒಂದು ಸರ್ಕಲ್ ಥರ ಹಾಕ್ಕೊಳ್ತೀನಿ ಫಾರ್ ಮೈ ಕನ್ವೀನಿಯನ್ಸ್. ಆದರೆ ಎಲೆಕ್ಟ್ರಾನ್ ಕ್ಲೌಡ್ ಥರ ಇರುತ್ತೆ, ಅದು ಈ ರೀತಿಯಾಗಿ ವೆಲ್ ಡಿಫೈನ್ಡ್ ಬೌಂಡ್ರೀಸು ಇರೋದಿಲ್ಲ. ಸೊ ಎಲೆಕ್ಟ್ರಾನ್ ಕ್ಲೌಡ್ ಏನು ಹೇಳುತ್ತೆ ಅಂದರೆ ಪ್ರಾಬಬಲಿ ಅಲ್ಲಿರ್ಬೋದಾ ಎಲೆಕ್ಟ್ರಾನ್ ಅಂತ ನಮಗೆ ಹೇಳ್ತಾ ಹೋಗುತ್ತೆ. ಹಂಗಾರೆ ಅಟಾಮಿಕ್ ಆರ್ಬಿಟಲ್ ಅಂದರೆ ಏನು? ಅಟಾಮಿಕ್ ಆರ್ಬಿಟಲ್ಸ್ ಆರ್ ದಿ ಮ್ಯಾಥಮೆಟಿಕಲ್ ಫಂಕ್ಷನ್ಸ್ ದಟ್ ಡಿಸ್ಕ್ರೈಬ್ ದಿ ವೇವ್ ನೇಚರ್ ಆಫ್ ಎನ್ ಎಲೆಕ್ಟ್ರಾನ್ ಇನ್ ಆನ್ ಆಟಮ್. ವೇವ್ ಹೇಗಿರುತ್ತೆ ಅನ್ನೋದನ್ನು ಹೇಳುತ್ತೆ. ಅಲ್ಲಿ ಮೊದಲನೇ ಶೆಲ್ ಇರ್ಬೋದು, 2ನೇ ಶೆಲ್ ಇರ್ಬೋದು, 3ನೇ ಶೆಲ್ ಇರ್ಬೋದು. ನಾನು ಕ್ವಾಂಟಮ್ ನಂಬರ್ಸ್ ಆಲ್ರೆಡಿ ಹೇಳಿದ್ದೀನಿ. ಆ ಬೇಸಿಸ್ ಮೇಲೆ ನಿಮಗೆ ಶೆಲ್ಗಳು ಎಷ್ಟಿದೆ ಅಂತ ನಾವು ಹೇಳ್ತಾ ಹೋಗ್ತೀವಿ. ಹೊರಗಡೆ ಏನಿರುತ್ತಲ್ಲ ಅದಕ್ಕೆ ಆ ಎಲೆಕ್ಟ್ರಾನ್ಗೆ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಆ ಶೆಲ್ಗೆ ನಾವೇನಂತ ಕರಿತೀವಿ, ವೇಲೆನ್ಸ್ ಶೆಲ್ ಅಂತ ಕರಿತೀವಿ, ಅಥವಾ ಔಟರ್ ಮೋಸ್ಟ್ ಶೆಲ್ ಅಂತ ಕರಿತಾ ಹೋಗ್ತೀವಿ. ಕ್ವಾಂಟಮ್ ಮೆಕ್ಯಾನಿಕ್ ಅಟಾಮಿಕ್ ಮಾಡೆಲ್ ಪ್ರಕಾರ ಆಟಮ್ ಕ್ಯಾನ್ ಹ್ಯಾವ್ ಪಾಸಿಬಲ್ ನಂಬರ್ ಆಫ್ ಆರ್ಬಿಟಲ್ಸ್. ಒಂದು ಆಟಮ್ಗೆ ಎಷ್ಟು ಪಾಸಿಬಲ್ ನಂಬರ್ ಆಫ್ ಆರ್ಬಿಟಲ್ಸ್ ಬೇಕಾದ್ರೆ ಇರ್ಬೋದು. ಅದನ್ನು ಕ್ಯಾಟಗರೈಸ್ ಮಾಡಿದ್ವಿ ಬೇಸ್ಡ್ ಆನ್ ದೇರ್ ಸೈಜ್, ಶೇಪ್, ಓರಿಯೆಂಟೇಷನ್. ಸ್ಮಾಲ್ ಸೈಜ್ಡ್ ಆರ್ಬಿಟಲ್ ಮೀನ್ಸ್ ದೇರ್ ಇಸ್ ಎ ಗ್ರೇಟರ್ ಚಾನ್ಸ್ ಆಫ್ ಗೆಟಿಂಗ್ ಆ್ಯನ್ ಎಲೆಕ್ಟ್ರಾನ್ ನಿಯರ್ ಟು ದಿ ನ್ಯೂಕ್ಲಿಯಸ್. ಚಿಕ್ಕದಾಗಿತ್ತು, ಸೈಜು ಚಿಕ್ಕದಾಗಿತ್ತು ಅಂತಂದರೆ ಎಲೆಕ್ಟ್ರಾನ್ ಆಗಿರುತ್ತೆ ನ್ಯೂಕ್ಲಿಯಸ್ಗೆ ತುಂಬ ಹತ್ತಿರದಲ್ಲಿರುತ್ತೆ. ಇದಕ್ಕೆ ವೇವ್ ಫಂಕ್ಷನ್, ಸ್ಕ್ರಾಡಿಂಜರ್ ವೇವ್ ಈಕ್ವೇಷನ್ ತೊಗೊಳ್ಳೋದಾದರೆ ಇಟ್ಸ್ ಅ ಮ್ಯಾಥಮೆಟಿಕಲ್ ಫಂಕ್ಷನ್ ಯೂಸ್ಡ್ ಫಾರ್ ರೆಪ್ರೆಸೆಂಟಿಂಗ್ ದಿ ಕೋಆರ್ಡಿನೇಟ್ಸ್ ಆಫ್ ಎನ್ ಎಲೆಕ್ಟ್ರಾನ್. ಸೊ ಅದು ಎಲ್ಲಿದೆ, ಎಲೆಕ್ಟ್ರಾನ್ ಪ್ರಾಬಬಿಲಿಟಿ ಆಫ್ ಎನ್ ಫೈಂಡಿಂಗ್ ಎನ್ ಎಲೆಕ್ಟ್ರಾನ್ ಎಲ್ಲಿದೆ ಅಂತ ನಾವು ಹೇಳ್ತೀವಲ್ಲ ವಿತ್ ರೆಸ್ಪೆಕ್ಟ್ ಟು ಕೋಆರ್ಡಿನೇಟ್ಸ್, ಅದಕ್ಕೆ ನಾವೇನಂತ ಕರಿತೀವಿ, ಆರ್ಬಿಟಲ್ಸ್ ಅಂತ ಕರಿತೀವಿ. ದ ಸ್ಕ್ವಯರ್ ಆಫ್ ಎನ್ ಆರ್ಬಿಟಲ್ ವೇವ್ ಫಂಕ್ಷನ್ ರೆಪ್ರೆಸೆಂಟ್ ದಿ ಪ್ರಾಬಬಿಲಿಟಿ ಆಫ್ ಫೈಂಡಿಂಗ್ ಎನ್ ಎಲೆಕ್ಟ್ರಾನ್, ಅದು ಎಲ್ಲಿದೆ ಅಂತ ನಮಗೆ ಹೇಳ್ತಾ ಹೋಗುತ್ತೆ. ದಿಸ್ ವೇವ್ ಫಂಕ್ಷನ್ ಹೆಲ್ಪ್ ಅಸ್ ಇನ್ ಡ್ರಾಯಿಂಗ್ ಬೌಂಡ್ರಿ ಸರ್ಫೇಸ್ ಡಯಾಗ್ರಾಮ್ಸ್. ನಾನು ಮುಂಚೆನೇ ಹೇಳ್ದಂಗೆ ವೆಲ್ ಡಿಫೈನ್ಡ್ ಬೌಂಡ್ರೀಸ್ ಇಲ್ಲ. ಸೊ ಮ್ಯಾಕ್ಸಿಮಮ್ ಡೆನ್ಸಿಟಿ ಎಲ್ಲಿದೆಯಲ್ಲ ಅಲ್ಲಿರ್ಬೋದು ಅಂತ ನಾವೇನು ಮಾಡ್ತೀವಿ, ಬೌಂಡ್ರಿ ಸರ್ಫೇಸ್ ಡಯಾಗ್ರಾಮ್ಸ್ನ ಮಾಡ್ತಾ ಹೋಗ್ತೀವಿ. ಆ ಸರ್ಫೇಸ್ ಡಯಾಗ್ರಾಮ್ ಏನು ಹೇಳುತ್ತೆ ಅಂದರೆ ಇಟ್ ಗೋಯಿಂಗ್ ಟು ಗಿವ್ ಅಸ್ ಎನ್ ಐಡಿಯಾ ದಟ್ ದ ಪ್ರಾಬಬಿಲಿಟಿ ಆಫ್ ಫೈಂಡಿಂಗ್ ದಿ ಎಲೆಕ್ಟ್ರಾನ್ ಮ್ಯಾಕ್ಸಿಮಮ್ ಅಲ್ಲಿರ್ಬೋದು. ಆ ಬೇಸಿಸ್ ಮೇಲೆ ನಾವು ಶೇಪ್ಸ್ನ ಹೇಳ್ತಾ ಹೋಗ್ತೀವಿ. ಈಗ ನಾನು ಹೇಳ್ದಂಗೆ 4 ಆರ್ಬಿಟಲ್ ಇದೆ. ಈಗ ಆರ್ಬಿಟಲ್ನ ತೊಗೊಂಡ್ರೆ ದ ಬೌಂಡ್ರಿ ನಾನು ಹೇಳ್ದಂಗೆ ಇಟ್ಸ್ ಎನ್ ಎಲೆಕ್ಟ್ರಾನ್ ಕ್ಲೌಡ್. ದೇರ್ ಇಸ್ ನೋ ವೆಲ್ ಡಿಫೈನ್ಡ್ ಬೌಂಡ್ರೀಸ್ ಇಲ್ಲ. ದ ಬೌಂಡ್ರಿ ಸರ್ಫೇಸ್ ಡಯಾಗ್ರಾಮ್ ಆಫ್ ಎನ್ ಬ್ಲಾಕ್ ಆರ್ಬಿಟಲ್ ಲುಕ್ ಲೈಕ್ ಎ ಸ್ಪಿಯರ್ ಹ್ಯಾವಿಂಗ್ ಎ ನ್ಯೂಕ್ಲಿಯಸ್ ಆಸ್ ಇಟ್ಸ್ ಸೆಂಟರ್ ವಿಚ್ ಹ್ಯಾಸ್ 2 dimensions ಕ್ಯಾನ್ ಬಿ ಸೀನ್ ಆಸ್ ಎ ಸರ್ಕಲ್. ಸೊ ಈಗ ಏನಾಗಿದೆ, ಬೌಂಡ್ರಿ ಸರ್ಫೇಸ್ ಡಯಾಗ್ರಾಮ್ ಆಫ್ ದಿ ಆರ್ಬಿಟಲ್ನ ತೊಗೊಂಡ್ರೆ ಆ ಎಲೆಕ್ಟ್ರಾನು ಹೇಗಿದೆ ಅಂತ ನಾವು
ಬೌಂಡ್ರಿ ಸರ್ಫೇಸ್ ಅಂದರೆ ಎಲೆಕ್ಟ್ರಾನ್ ಕ್ಲೌಡ್ನ ಕನ್ಸಿಡರ್ ಮಾಡಿಕೊಂಡ್ರೆ ಅದಕ್ಕೆ ಸೆಂಟರ್ ಥರ ಇರುತ್ತೆ. S orbital is spherically symmetrical, having a probability of finding an electron at a given distance equal in all directions. ಸೊ ಎಲ್ಲ ಡೈರೆಕ್ಷನ್ಸಲ್ಲೂ ಸೇಮ್ ಇರುತ್ತೆ, ಹಾಗಾಗಿ ಅದನ್ನು ನಾವೇನಂತ ಹೇಳ್ತೀವಿ, ಸ್ಪೆರಿಕಲ್ ಇರ್ಬೋದಾ ಅಂತ ಹೇಳ್ತೀವಿ. ದ ಸೈಜ್ ಆಫ್ ಎನ್ ಎಸ್ ಆರ್ಬಿಟಲ್ ಆಲ್ಸೋ ಫೌಂಡ್ ಟು ಇನ್ಕ್ರೀಸ್ ವಿತ್ ಇನ್ಕ್ರೀಸ್ ಇನ್ ದಿ ವ್ಯಾಲ್ಯೂ ಆಫ್ ದಿ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಎನ್. 4sಗೆ ಜಾಸ್ತಿ ಇರುತ್ತೆ, 3sಗೆ ಸೈಜ್ನ ಹೇಳ್ತಾ ಇರೋದು. ಆ್ಯಸ್ ದ ನಂಬರ್ ಆಫ್ ಅಟಾಮಿಕ್ ಆರ್ಬಿಟಲ್ಸ್ ಜಾಸ್ತಿ ಆಗ್ತಾ ಹೋದಂಗೆ ಸೈಜು ಜಾಸ್ತಿ ಆಗ್ತಾ ಹೋಗುತ್ತೆ. 4s ಅಂದರೆ ನಂಬರ್ ಆಫ್ ಅಟಾಮಿಕ್ ಆರ್ಬಿಟಲ್ ಜಾಸ್ತಿ ಇರುತ್ತೆ, ಹಾಗಾಗಿ ಅದ್ರದ್ದು ಸೈಜು ಮ್ಯಾಕ್ಸಿಮಮ್ ಇರುತ್ತೆ. ಸೊ ಶೇಪ್ ಆಫ್ ದಿ ಎಸ್ ಆರ್ಬಿಟಲ್ ನೋಡಿ ಈ ಥರ ಇರುತ್ತೆ. ಸೊ ಅದು ವಿಚ್ ಗೋಯಿಂಗ್ ಟು ಓರಿಯೆಂಟ್ ಇನ್ ಆಲ್ ದಿ 3 ಡೈರೆಕ್ಷನ್. ದ ಬೌಂಡ್ರಿ ಸರ್ಫೇಸ್ ಡಯಾಗ್ರಾಮ್ ಅಂತ ಹೇಳ್ತೀವಿ. is drawn in a space of, for an orbital where the value of the probability density psi squared is constant. The 1s and 2s orbitals are spherical in shape, but s orbital are in general spherical ಅಥವಾ symmetrical ಆಗಿರುತ್ತೆ. This means that the probability of finding an electron at any given distance is equally uniform in all directions. ನಾನು ಎಲ್ಲ ಡೈರೆಕ್ಷನ್ಸಲ್ಲೂ ಎಕ್ಸ್ ಆಕ್ಸಿಸ್ ತೊಗೋಬೋದು, ವೈ ಆಕ್ಸಿಸ್ ತೊಗೋಬೋದು, ಝೆಡ್ ಆಕ್ಸಿಸ್ ತೊಗೋಬೋದು. ಆಲ್ 3 ಕೋಆರ್ಡಿನೇಟ್ಸಲ್ಲಿ ಅದರದ್ದು ಪ್ರಾಬಬಿಲಿಟಿ ಫೈಂಡಿಂಗ್ ಆನ್ ಎಲೆಕ್ಟ್ರಾನ್ ಈಸ್ ವಿತ್ ರೆಸ್ಪೆಕ್ಟ್ ಟು ಡಿಸ್ಟೆನ್ಸ್ ಏನಾಗಿರುತ್ತೆ ಇರುತ್ತೆ ಇನ್ ಆಲ್ ದಿ 3 ಡೈರೆಕ್ಷನ್ಸ್. ಆದರೆ ನೀವು 1s ಆರ್ಬಿಟಲ್ ತೊಗೊಂಡ್ರೆ ಒಂದೇ ಒಂದು ಪ್ರಾಬಬಿಲಿಟಿ ಸರ್ಫೇಸ್ ಡಯಾಗ್ರಾಮ್ ನೀವು ಬರೀತೀರಾ. ಆದರೆ 2s 3s ಎಲ್ಲ ತೊಗೊಂಡ್ರೆ ಸೊ ಅಲ್ಲೇನಾಗುತ್ತೆ ಅಂದರೆ ನೀವು ಕೇರ್ಫುಲ್ಲಾಗಿ ಚಿತ್ರನ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಕಲರ್ಸಲ್ಲಿ ತೋರಿಸಿದ್ದೀನಿ ನೋಡಿ, ಬೇರೆ ಬೇರೆ ಕಲರ್ಸಲ್ಲಿ ಅಲ್ಲಿ ಎಲ್ಲಿ ವೈಟ್ ಕಲರ್ ಇರುತ್ತಲ್ಲ ಅಲ್ಲೇನಾಗುತ್ತೆ ಅಂದರೆ ಪ್ರಾಬಬಿಲಿಟಿ ಆಫ್ ಫೈಂಡಿಂಗ್ ದಿ ಎಲೆಕ್ಟ್ರಾನ್ ಇಸ್ ನಿಲ್ ಅಂತ ಹೇಳ್ಬೋದು, ಅಥವಾ ಅಲ್ಲಿ ಇರೋದೇ ಇಲ್ಲ ಅಂತ ಹೇಳ್ಬೋದು. ಅದಕ್ಕೆ ನಾವೇನಂತ ಕರಿತೀವಿ, ನೋಡಲ್ ಸರ್ಫೇಸ್ ಅಂತ ಕರಿತೀವಿ ಅಥವಾ ನೋಡ್ಸ್ ಅಂತ ಕರಿತೀವಿ. ಸೊ ಒಂದು ಕಡೆಗೆ ಏನಾಗಿರುತ್ತೆ, ಪ್ರಾಬಬಿಲಿಟಿ ಆಫ್ ಫೈಂಡಿಂಗ್ ಅನ್ ಎಲೆಕ್ಟ್ರಾನ್ ಮ್ಯಾಕ್ಸಿಮಮ್ ಇರುತ್ತೆ, ಅದಕ್ಕೆ ನಾನು ಆರ್ಬಿಟಲ್ ಅಂತ ಹೇಳ್ತೀನಿ. ಆ ಇನ್ ಬಿಟ್ವೀನ್ ಆರ್ಬಿಟಲ್ಸ್ ಏನಾಗಿರುತ್ತೆ, ದ ಪ್ರಾಬಬಿಲಿಟಿ ಆಫ್ ಫೈಂಡಿಂಗ್ ಎಲೆಕ್ಟ್ರಾನ್ ಏನಾಗಿರುತ್ತೆ ನೆಗ್ಲಿಜಿಬಲ್, ಇರೋದೇ ಇಲ್ಲ, ಝೀರೋ ಎಲೆಕ್ಟ್ರಾನ್ ಡೆನ್ಸಿಟಿ ಅಂತ ಕರಿತೀವಲ್ಲ, ಅದಕ್ಕೆ ನಾವು ನೋಡ್ಸ್ ಅಂತ ಕರಿತೀವಿ. ಹಾಗೆ ನೀವು ಕನ್ಸಿಡರ್ ಮಾಡ್ಕೊಂಡೋದಾದರೆ ಅದು ಯಾವ ಥರ ಹೇಳುತ್ತೆ ಅಂದರೆ, ಅಗೇನ್ ದಟ್ ಡಿಪೆಂಡ್ಸ್ ಅಪಾನ್ ದಿ ಕ್ವಾಂಟಮ್ ನಂಬರ್ಸ್. ಸೊ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಏನಿದೆಯಲ್ಲ n-1 ನೋಡಲ್ ಸರ್ಫೇಸಸ್ ಬರ್ತಾ ಹೋಗುತ್ತೆ ಅಂತ ಹೇಳುತ್ತೆ. ಈಗ 2s ಆರ್ಬಿಟಲ್ ಇದೆ, ಅಲ್ಲಿ 2s ಅಂತಂದರೆ n=2 ಇದೆ, ಹಾಗಾಗಿ 2 - 1 ಅಂತಂದರೆ 1, ಹಂಗಾಗಿ 2s ಆರ್ಬಿಟಲ್ ಇದ್ದರೆ ಒಂದು ನೋಡಲ್ ಪ್ಲೇನ್ ಇರುತ್ತೆ, ಒಂದು ನೋಡ್ ಇರುತ್ತೆ. ಅದೇ 3s ತೊಗೊಂಡ್ರೆ 3 - 1 ಮಾಡಿದ್ರೆ 2 ಇರುತ್ತೆ. ಸೊ ನಿಮಗೆ 2 ನೋಡಲ್ ಪ್ಲೇನ್ ಸಿಗ್ತಾ ಹೋಗುತ್ತೆ. ಸೊ ಹೀಗಾಗಿ ಎಲೆಕ್ಟ್ರಾನ್ ಕ್ಲೌಡ್ ಎಲ್ಲಿದೆ, ಮ್ಯಾಕ್ಸಿಮಮ್ ಎಲ್ಲಿದೆ, ಮಿನಿಮಮ್ ಎಲ್ಲಿದೆ ಅಂತ ನಾವು ನೋಡ್ಕೋಬೋದು. ಮ್ಯಾಕ್ಸಿಮಮ್ ಇರೋದಕ್ಕೆ ಆರ್ಬಿಟಲ್ ಅಂತ ಕರಿತೀವಿ, ಮಿನಿಮಮ್ ಇರೋದಕ್ಕೆ ನೋಡ್ಸ್ ಅಂತ ಹೇಳ್ತೀವಿ. ಅದೇ ಥರ ಶೇಪ್ ಆಫ್ ದಿ ಪಿ ಆರ್ಬಿಟಲ್ ತೊಗೊಂಡ್ರೆ ಈಚ್ ಪಿ ಆರ್ಬಿಟಲ್ ಕನ್ಸಿಸ್ಟ್ ಆಫ್ 2 lobes which lie on either side of the plane passing through the nucleus. The 3 p orbitals differ in a way the lobes are oriented, whereas they are identical in size, shape and energy. ಎಲ್ಲನೂ ಸೇಮ್ ಇರುತ್ತೆ ಪಿ ಆರ್ಬಿಟಲ್ಸು. ದೇ ಗೋಯಿಂಗ್ ಟು ಓರಿಯೆಂಟ್ ಇನ್ 3 different direction. ಓನ್ಲಿ ದ ಓರಿಯೆಂಟೇಷನ್ ವಿಲ್ ವೇರಿ, ಬಟ್ ದ ಸೈಜ್ ಇರ್ಬೋದು, ಶೇಪ್ ಇರ್ಬೋದು, ಎನರ್ಜಿ ಏನಿರ್ಬೋದು ಸೇಮ್ ಇರುತ್ತೆ. ಆ್ಯಸ್ ದ ಲೋಬ್ ಲೈಸ್ ಒನ್ ಆಫ್ ದಿ ಎಕ್ಸ್ ವೈ ಝೆಡ್ ಆಕ್ಸಿಸ್ ದೇರ್ ವಿಲ್ ಬಿ 3 ಆರ್ಬಿಟಲ್ಸ್, 2px 2py 2pz ಅಂತ ಹೇಳ್ತೀವಿ. ಇದನ್ನು ಯಾವ ಬೇಸಿಸ್ ಮೇಲೆ ಹೇಳ್ತೀವಿ ಅಂದರೆ, ಅಗೇನ್ ನಾವು ಕ್ವಾಂಟಮ್ ನಂಬರ್ ಮೇಲೆ ಹೇಳ್ತೀವಿ. ಪಿ ಆರ್ಬಿಟಲ್ಗೆ ಎನರ್ಜಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಸೆಕೆಂಡ್ ಎನರ್ಜಿ ಲೆವೆಲಿಂದ ಸ್ಟಾರ್ಟ್ ಆಗುತ್ತೆ. n=L ಇದೆ, n=2 ಇದೆ, L=1 ಇದೆ. ಆವಾಗ m= ಮ್ಯಾಗ್ನೆಟಿಕ್ ಮೊಮೆಂಟಮ್ ಏನಾಗುತ್ತೆ 3 ಇದೆ, ಅದು -1 0 +1 ಆಗುತ್ತೆ. ಹಂಗಾಗಿ ನಿಮಗೆ 3 ವ್ಯಾಲ್ಯೂ ಬರ್ತಾ ಹೋಗುತ್ತೆ. ಆ್ಯಸ್ ಎಸ್ ಆರ್ಬಿಟಲ್ ಹೇಳ್ದಂಗೆ ಸೈಜ್ ಏನಾಗ್ತಾ ಹೋಗುತ್ತೆ, ಆ್ಯಸ್ ಅ ನಂಬರ್ ಆರ್ಬಿಟಲ್ಸ್ ಇನ್ಕ್ರೀಸ್ ಆದಂಗೆ, ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಇನ್ಕ್ರೀಸ್ ಆದಂಗೆ ನಿಮ್ಗೆ ಏನಾಗ್ತಾ ಹೋಗುತ್ತೆ, ಶೇಪ್ ಆಫ್ ದಿ ಆರ್ಬಿಟಲ್ಲು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಈ ಥರ ಶೇಪ್ ಇರುತ್ತೆ, ಡಬಲ್ ಶೇಪ್ ಅಂತ ಹೇಳ್ತೀವಿ. 2 lobes ಇರುತ್ತೆ ವಿಚ್ ಆರ್ ಓರಿಯೆಂಟೆಡ್ ಆನ್ ಐದರ್ ಸೈಡ್ ಆಫ್ ದಿ ಪ್ಲೇನ್. pxy 2px 2py 2pz ಸ್ಟಾರ್ಟ್ ಆಗೋದೇ ಸೆಕೆಂಡ್ ಎನರ್ಜಿಯಿಂದ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಿಮಗೆ 2ನೇ ಬರುತ್ತೆ, 2px 2py 2pz ಆಗುತ್ತೆ, ವಿಚ್ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಸೊ ಅದೇನಾಗುತ್ತೆ, ದೇ ಓರಿಯೆಂಟೆಡ್ ಇನ್ 3 different direction. px ಅಲ್ಲಿ ಓರಿಯೆಂಟ್ ಆಗಿರುತ್ತೆ, py ಅಲ್ಲಿ ಓರಿಯೆಂಟ್ ಆಗಿರುತ್ತೆ, pz ಅಲ್ಲಿ ಓರಿಯೆಂಟ್ ಆಗಿರುತ್ತೆ. ದೇ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ಆಗಿರುತ್ತೆ. ಆ ಥರ ಥರ್ಡ್ ತೊಗೊಂಡ್ರೆ ದ ಡಿ ಆರ್ಬಿಟಲ್ಸ್ ಅಂತ ಕರಿತೀವಿ. ದ ಫಸ್ಟ್ ಸೆಟ್ ಆಫ್ ಡಿ ಆರ್ಬಿಟಲ್ ಸ್ಟಾರ್ಟ್ ವಿತ್ ದ ಥರ್ಡ್ ಎನರ್ಜಿ ಲೆವೆಲ್. ಹಾಗಾಗಿ n=3 ಆಗುತ್ತೆ, m=5 ಆಗುತ್ತೆ. ಸೊ ನಿಮಗೆ ಹೇಳೋದಾದರೆ 3D ಇಂದನೇ ಸ್ಟಾರ್ಟ್ ಆಗುತ್ತೆ. ಸೊ 5 ವ್ಯಾಲ್ಯೂ ಇಟ್ ಗೋಯಿಂಗ್ ಟು ಓರಿಯೆಂಟ್ ಇನ್ 5 different direction.
-2, -1, 0, 1 and 2. ಸೊ ಅದನ್ನು ಹೆಂಗೆ ಡೆಸಿಗ್ನೇಟ್ ಮಾಡ್ತೀವಿ? ಡಿ ಎಕ್ಸ್ ವೈ, ಡಿ ವೈ ಝೆಡ್, ಡಿ ಝೆಡ್ ಎಕ್ಸ್, ಡಿ ಎಕ್ಸ್ ಸ್ಕ್ವೈರ್ಡ್, ವೈ ಸ್ಕ್ವೈರ್ಡ್ ಆ್ಯಂಡ್ ಡಿ ಝೆಡ್ ಸ್ಕ್ವೈರ್ಡ್ ಅಂತ ಹೇಳ್ತೀವಿ. ಇದರಲ್ಲಿ ಮೂರು ಏನಿದೆಯಲ್ಲ, ಎಕ್ಸ್ ವೈ, ವೈ ಝೆಡ್, ಝೆಡ್ ಎಕ್ಸ್ ಅನ್ನೋದು ದೇ ಆರ್ ಇನ್ ಬಿಟ್ವೀನ್ ದಿ ಕಾರ್ಟೀಸಿಯನ್ ಆಕ್ಸಿಸ್. ಸೊ ಇನ್ ಬಿಟ್ವೀನ್ ದಿ ಆಕ್ಸಿಸ್ ಇರುತ್ತೆ. ಬಟ್ ಇನ್ನೆರಡು ಇದೆಯಲ್ಲ, ದೇ ಆರ್ ಅಲಾಂಗ್ ದಿ ಆಕ್ಸಿಸ್ ಇರುತ್ತೆ. ಅದೇ ಥರ ಇನ್ನೊಂದು ತೊಗೊಂಡಿದ್ರೆ ಡಿ ಝೆಡ್ ಸ್ಕ್ವೈರ್ಡ್ನ ತೊಗೊಂಡಿದ್ರೆ ಬ್ಯಾಂಡ್ ಅರೌಂಡ್ ದಿ ಎಕ್ಸ್ ವೈ ಪ್ಲೇನ್ ಇರುತ್ತೆ. ಬಟ್ ಆಲ್ ಆಫ್ ದೆಮ್ ದೇ ಗೋಯಿಂಗ್ ಟು ಹ್ಯಾವ್ ಸೇಮ್ ಎನರ್ಜಿ ಸೇಮ್ ಇರುತ್ತೆ. ಆದರೆ ಶೇಪ್ ಮಾತ್ರ ಏನಾಗ್ತಾ ಹೋಗುತ್ತೆ, ಚೇಂಜ್ ಆಗುತ್ತೆ. ಎನರ್ಜಿ ಇರ್ಬೋದು, ಸೈಜ್ ಇರ್ಬೋದು, ಅದೆಲ್ಲನೂ ಏನಾಗಿರುತ್ತೆ, ಆಗಿರುತ್ತೆ. ಸೊ ಈ ರೀತಿಯಾಗಿ ಓರಿಯೆಂಟ್ ಆಗಿರುತ್ತೆ. ಮೂರು ಏನಿದೆಯಲ್ಲ, ಡಿ ಎಕ್ಸ್ ವೈ, ಡಿ ವೈ ಝೆಡ್, ದೇ ಆರ್ ಇನ್ ಬಿಟ್ವೀನ್ ದಿ ಕಾರ್ಟೀಸಿಯನ್ ಆಕ್ಸಿಸ್ ಆಗುತ್ತೆ. ಇನ್ನೆರಡು ಏನಿದೆಯಲ್ಲ, ಅಲಾಂಗ್ ದಿ ಆಕ್ಸಿಸ್ ಆಗ್ತಾ ಹೋಗುತ್ತೆ. ಈ ರೀತಿಯಾಗಿ 5 ಆರ್ಬಿಟಲ್ಸ್ ಇದೆ. ಆ ಥರ ಎಫ್ ಆರ್ಬಿಟಲ್ ತೊಗೊಂಡ್ರೆ ಮಚ್ ಮೋರ್ ಕಾಂಪ್ಲಿಕೇಟೆಡ್. ಡಿ ಆರ್ಬಿಟಲೇ ಕಾಂಪ್ಲಿಕೇಟೆಡು, ಎಫ್ ಮಚ್ಚೇ ಕಾಂಪ್ಲಿಕೇಟೆಡ್ ಆಗುತ್ತೆ. ಎನ್ ಇಸ್ ಈಕ್ವಲ್ ಟು 4, ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ 4 ಆಗುತ್ತೆ. ಹಾಗಾಗಿ ಎಲ್ ಇಸ್ ಈಕ್ವಲ್ ಟು 3 ಆಗುತ್ತೆ, ಎಮ್ ಇಸ್ ಈಕ್ವಲ್ ಟು 7 ಆಗುತ್ತೆ. ಸೊ ಇಟ್ ಓರಿಯೆಂಟೆಡ್ ಇನ್ 7 ಡಿಫ್ರೆಂಟ್ ಡೈರೆಕ್ಷನ್, -3, -2, -1, 0, 1, 2, 3. ಇದನ್ನು ಹೆಂಗೆ ಡೆಸಿಗ್ನೇಟ್ ಮಾಡ್ತೀವಿ ಅಂದರೆ ಈ ಥರ ಎಫ್ ವೈ 3x ಸ್ಕ್ವೈರ್ಡ್, ವೈ ಸ್ಕ್ವೈರ್ಡ್. ಇದು ತುಂಬ ಕಾಂಪ್ಲಿಕೇಟೆಡ್ ಆಗುತ್ತೆ, ಬರೆಯೋದು ಕಾಂಪ್ಲಿಕೇಟೆಡ್ ಆಗಿ, ಇಟ್ಕೊಳ್ಳೋದು ಕಾಂಪ್ಲಿಕೇಟೆಡ್ ಆಗುತ್ತೆ. ಸೊ ಈ ರೀತಿಯಾಗಿರುತ್ತೆ. ಸೊ ಯು ಆರ್ ಗೋಯಿಂಗ್ ಟು ಇಮ್ಯಾಜಿನ್ 8 ಬೆಲೂನ್ಸು ನಾವು ಒಟ್ಟಿಗೆ ಕಟ್ಟಿದಾಗ ಹೇಗಿರುತ್ತಲ್ಲ ಆ ರೀತಿಯಾಗಿರುತ್ತೆ. ಸೊ ಇದರಲ್ಲಿ 3 ಏನಾಗುತ್ತೆ, ಅಲಾಂಗ್ ದಿ ಆಕ್ಸಿಸ್ ಇರುತ್ತೆ, ಇನ್ನೂ ಒಂದು ಅಲಾಂಗ್ ದಿ ಪ್ಲೇನ್ ಇರುತ್ತೆ, ಮಿಕ್ಕಿದವು ಬಿಟ್ವೀನ್ ದಿ ಕಾರ್ಟೀಸಿಯನ್ ಲೆವೆಲ್ ಇರ್ತಾ ಹೋಗುತ್ತೆ. ಸೊ ಎಲ್ಲನೂ ಸಮರೈಸ್ ಮಾಡೋದಾದರೆ, ಎಸ್ ಆರ್ಬಿಟಲ್ ಸ್ಪೆರಿಕಲ್ ಶೇಪಲ್ಲಿರುತ್ತೆ. ಇಟ್ ಗೋಯಿಂಗ್ ಟು ಓರಿಯೆಂಟ್ ಇನ್ ಆಲ್ ದಿ 3 ಡೈರೆಕ್ಷನ್ ಈಕ್ವಲಿ, ಹಂಗಾಗಿ ಸ್ಪೆರಿಕಲ್ ಶೇಪ್ ಇರುತ್ತೆ. ನೆಕ್ಸ್ಟು ಪಿ ತೊಗೊಂಡ್ರೆ ಪಿ ಎಕ್ಸ್, ಪಿ ವೈ, ಪಿ ಝೆಡ್ ಅಂತ ಹೇಳ್ತೀವಿ. ಅದೇನಾಗ್ತಾ ಹೋಗುತ್ತೆ, ಅಥವಾ -1, 0, 1 ಅಂತ ನಾವು ಕನ್ಸಿಡರ್ ಮಾಡ್ಕೊಳ್ಳೋದಾದರೆ, ಇಟ್ ಗೋಯಿಂಗ್ ಟು ಓರಿಯೆಂಟ್ ಇನ್ ಆಲ್ ದಿ 3 ಡೈರೆಕ್ಷನ್ಸ್, ಎಕ್ಸ್ ಮತ್ತು ವೈ ಮತ್ತು ಝೆಡ್. ಡಿನ ತೊಗೊಂಡ್ರೆ ಇಟ್ ಗೋಯಿಂಗ್ ಟು ಓರಿಯೆಂಟ್ ಇನ್ 5 ಡಿಫ್ರೆಂಟ್ ಡೈರೆಕ್ಷನ್ಸ್. ಅದೇ ಥರ ಎಫ್ನ ತೊಗೊಂಡ್ರೆ ಇದು ಗೋಯಿಂಗ್ ಟು ಓರಿಯೆಂಟ್ ಇನ್ 7 ಡಿಫ್ರೆಂಟ್ ಡೈರೆಕ್ಷನ್ಸ್ ವಿತ್ ಅ ಡಿಫ್ರೆಂಟ್ ಎಮ್ ವ್ಯಾಲ್ಯೂಸ್. ಸೊ ಹಾಗಾಗಿ ನಿಮಗೆ ಶೇಪ್ ಆಫ್ ಎಸ್ ಪಿ ಡಿ ಎಫ್ನ ಕೇಳಿದ್ರೆ, ಎಸ್ ಇಸ್ ಸ್ಪೆರಿಕಲ್ ಇನ್ ಶೇಪ್, ಪಿ ಇಸ್ ಡಂಬಲ್ ಶೇಪ್, ಡಿ ಇಸ್ ಡಬಲ್ ಶೇಪ್, ಎಫ್ ಇಸ್ ಕಾಂಪ್ಲಿಕೇಟೆಡ್ ಅಂತ ಹೇಳ್ತೀವಿ. ಸೊ ಅದು ಹೇಗೆ ಓರಿಯೆಂಟ್ ಆಗಿರುತ್ತೆ ಅಂದರೆ, ಹೀಗಾಗಿ ಎಲೆಕ್ಟ್ರಾನ್ ಕ್ಲೌಡ್ ಎಲ್ಲಿದೆ, ಮ್ಯಾಕ್ಸಿಮಮ್ ಎಲ್ಲಿದೆ, ಮಿನಿಮಮ್ ಎಲ್ಲಿದೆ ಅಂತ ನಾವು ನೋಡ್ಕೋಬೋದು. ಮ್ಯಾಕ್ಸಿಮಮ್ ಇರೋದಕ್ಕೆ ಆರ್ಬಿಟಲ್ ಅಂತ ಕರಿತೀವಿ, ಮಿನಿಮಮ್ ಇರೋದಕ್ಕೆ ನೋಡ್ಸ್ ಅಂತ ಹೇಳ್ತೀವಿ. ಅದೇ ಥರ ಶೇಪ್ ಆಫ್ ದಿ ಪಿ ಆರ್ಬಿಟಲ್ ತೊಗೊಂಡ್ರೆ, ಈಚ್ ಪಿ ಆರ್ಬಿಟಲ್ ಕನ್ಸಿಸ್ಟ್ ಆಫ್ 2 lobes which lie on either side of the plane passing through the nucleus. The 3 p orbitals differ in a way the lobes are oriented, whereas they are identical in size, shape and energy. ಎಲ್ಲನೂ ಸೇಮ್ ಇರುತ್ತೆ ಪಿ ಆರ್ಬಿಟಲ್ಸು. ದೇ ಗೋಯಿಂಗ್ ಟು ಓರಿಯೆಂಟ್ ಇನ್ 3 ಡಿಫ್ರೆಂಟ್ ಡೈರೆಕ್ಷನ್. ಓನ್ಲಿ ದ ಓರಿಯೆಂಟೇಷನ್ ವಿಲ್ ವೇರಿ, ಬಟ್ ಸೈಜ್ ಇರ್ಬೋದು, ಶೇಪ್ ಇರ್ಬೋದು, ಎನರ್ಜಿ ಏನಿರ್ಬೋದು ಸೇಮ್ ಇರುತ್ತೆ. As the lobe lies, one of the xy